ಹಾಯ್ ಡಾರ್ಲಿಂಗ್ಸ್. ಇದೀಗ ಇಂಡಿಯನ್ ಬ್ಯಾಂಕ್ನಲ್ಲಿ ವೇಕೆನ್ಸೀಸ್ ಖಾಲಿದ್ದು ಸ್ಪೆಷಲಿಸ್ಟ್ ಆಫೀಸರ್ನ ವೇಕೆನ್ಸೀಸ್ ಖಾಲಿ ಇರುತ್ತೆ. ಇದರಲ್ಲಿ ಬಂದು ನಿಮಗೆ ಮ್ಯಾನೇಜರ್ ಹಾಗೆ ಅಸಿಸ್ಟೆಂಟ್ ಮ್ಯಾನೇಜರ್ನ ವೇರಿಯಸ್ ಡಿಪಾರ್ಟ್ಮೆಂಟ್ನಲ್ಲಿ ಈ ಒಂದು ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಒಟ್ಟು ನಿಮಗೆ 350 ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಮತ್ತು ಎಲಿಜಿಬಿಲಿಟಿ ಇರುವಂಥವ್ರು ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ರು ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ನಮ್ಮ ಒಂದು ವಿಡಿಯೋದಲ್ಲಿ ಡೈಲಿ ನಿಮಗೆ ಯಾವುದಾದ್ರೂ ಗೌರ್ಮೆಂಟ್ ಜಾಬ್ ಅಥವಾ ಪ್ರೈವೇಟ್ ಜಾಬ್ಸ್ ಮತ್ತು ಒಂದು ಗೌರ್ಮೆಂಟ್ ಸ್ಕೀಮ್ಸ್ನ ಬಗ್ಗೆ ಒಂದು ಡೈಲಿ ವಿಡಿಯೋನ ಅಪ್ಲೋಡ್ ಮಾಡಲಾಗುತ್ತೆ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡಲು ಏಪ್ರಿಲ್ 8ನೇ ತಾರೀಕಿಂದ ಶುರುವಾಗಿದ್ದು ಇದೇ ಏಪ್ರಿಲ್ 28ನೇ ತಾರೀಕು ಅಪ್ಲೈ ಮಾಡಲು ಕೊನೆ ದಿನಾಂಕ ಆಗಿರುತ್ತೆ. ಹಾಗೆ ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಪೇ ಮಾಡೋದಕ್ಕೆ ಇದೇ ಒಂದು ಕೊನೆ ದಿನಾಂಕ ಆಗಿರುತ್ತೆ. ಇನ್ನು ಇದರಲ್ಲಿ SC ST OBC EWS ಅಭ್ಯರ್ಥಿಗೆ ರಿಸರ್ವೇಷನನ್ನು ಮಾಡಲಾಗಿತ್ತು. ಹಾಗೆ PWBD ಕ್ಯಾಟಗರಿಗೆ ಕೂಡ ರಿಸರ್ವೇಷನನ್ನು ಮಾಡಲಾಗಿರುತ್ತೆ. ಇದರಲ್ಲಿ ನಿಮಗೆ ಮ್ಯಾನೇಜರ್ನ DC ಆಪರೇಷನ್ ಮತ್ತು ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಆಪರೇಷನ್, DBA, ನೆಟ್ವರ್ಕ್ ಆಪರೇಷನ್, ಅಪ್ಲಿಕೇಶನ್ ಡೆವಲಪ್ಮೆಂಟ್, API ಡೆವಲಪ್ಮೆಂಟ್, ಡೇಟಾ ಅನಾಲಿಟಿಕ್ಸ್, ಚಾರ್ಟರ್ಡ್ ಅಕೌಂಟಿಂಗ್ ಹೀಗೆ ವಿವಿಧ ಡಿಪಾರ್ಟ್ಮೆಂಟ್ನಲ್ಲಿ ಮ್ಯಾನೇಜರ್ನ ವೇಕೆನ್ಸಿ ಖಾಲಿ ಇರುತ್ತೆ. ಇದ್ರ ಜೊತೆಗೆ ನಿಮಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಹಾಗೆ ಸೀನಿಯರ್ ಮ್ಯಾನೇಜರ್ನ ಜೊತೆಗೆ HR ಹುದ್ದೆಗಳು ಕೂಡ ಈ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ನಿಮಗೆ ಸ್ಕೇಲ್ 1 ಅಂದರೆ ಇಲ್ಲೇ ನಿಮಗೆ ವೇಕೆನ್ಸಿ ಪಕ್ಕದಲ್ಲೇ ಸ್ಕೇಲ್ 1 ಸ್ಕೇಲ್ 2 ಮೆನ್ಷನ್ ಮಾಡಲಾಗಿರುತ್ತೆ. ನೋಡಿ ಇದೆ ನಿಮಗೆ ಇದು ಸ್ಕೇಲ್ 1 ಸ್ಕೇಲ್ 2 ಈ ಒಂದು ಆಧಾರದ ಮೇಲೆ ನಿಮಗೆ ಪೇಮೆಂಟನ್ನು ನೀಡಲಾಗುತ್ತೆ. ಯಾರೆಲ್ಲ ಸ್ಕೇಲ್ 1 ವೇಕೆನ್ಸಿಗೆ ಜಾಯ್ನ್ ಆಗುವಂಥವ್ರಿಗೆ ಮಿನಿಮಮ್ ಸ್ಯಾಲ್ರಿ ಬಂದು 48,000 ಶುರುವಾಗ್ತಾಯಿದ್ದು 85,000ವರೆಗೂ ನೀಡಲಾಗುತ್ತೆ. ಇನ್ನು ಸ್ಕೇಲ್ 2 ಬಂದು 64,000ದಿಂದ ಶುರುವಾಗ್ತಿರುತ್ತೆ. ಇನ್ನು ಸ್ಕೇಲ್ 3 ಬಂದು 85,000ದಿಂದ ಶುರುವಾಗುತ್ತೆ. ಇದು ಬಂದು ನಿಮಗೆ ಮಂತ್ಲಿ ಮಿನಿಮಮ್ ಸ್ಯಾಲ್ರಿ ಆಗಿರುತ್ತೆ. ಇನ್ನು ಇದ್ರ ಜೊತೆಗೆ ನಿಮಗೆ DA, CCA, HRA ಮತ್ತು ಲೀಸ್ಡ್ ಅಕಾಮಿಡೇಷನ್ ಮತ್ತು ಲಿವ್ ಫೇರ್ ಕಾನ್ಸಲೇಷನ್ ಮತ್ತು ಮೆಡಿಕಲ್ ಆಸಿಡ್ ಮತ್ತು ಹಾಸ್ಪಿಟಲಲ್ಲಿ ಬೆನಿಫಿಟ್ಸ್ ಕೂಡ ಅದರ್ ಬೆನಿಫಿಟ್ಸ್ ಕೂಡ ನಿಮಗೆ ನೀಡಲಾಗುತ್ತೆ. ಸೊ ಈ ಒಂದು ಹುದ್ದೆಗೆ ಇಂಡಿಯನ್, ನೇಪಾಳ್, ಭೂತಾನ್ ಹೀಗೆ ವಿವಿಧ ಸಿಟಿಜನ್ಸ್ ಇರುವಂಥವ್ರು ಕೂಡ ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಈ ಒಂದು ಹುದ್ದೆಗೆ ನಿಮಗೆ ಮೇಜರಾಗಿ ಇಂಜಿನಿಯರಿಂಗ್ ಟೆಕ್ನಾಲಜಿ ಮತ್ತು ಪೋಸ್ಟ್ ಗ್ರಾಜುಯೇಷನ್ MBA ಮಾಡಿರುವಂಥವ್ರು ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ನಾನು ನಿಮಗೆ ಜಾಬ್ ವೈಸಾಗಿ ನಿಮಗೆ ಎಜುಕೇಷನ್ ಹೇಳ್ಕೊಂಡು ಹೋಗ್ತೀನಿ. ಮ್ಯಾನೇಜರ್ನ DC ಆಪ್ರೇಷನ್ನಲ್ಲಿ ಇದರಲ್ಲಿ ನಿಮಗೆ ಮಿನಿಮಮ್ 23ರಿಂದ ಮ್ಯಾಕ್ಸಿಮಮ್ 33 ಇಯರ್ಸ್ ಒಳಗಡೆ ಇರುವಂಥವ್ರು. ನಿಮಗೆ ಈ ಒಂದು ಎಲ್ಲ ಜಾಬ್ನಲ್ಲೂ ಕೂಡ ಏಜ್ ಲಿಮಿಟ್ ಅನ್ನೋದು ಸೇಮ್ ಇರುತ್ತೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಇಲ್ಲಿ ನೀಡಿರುವಂಥ ಯಾವುದಾದ್ರು ಸರ್ಟಿಫಿಕೇಟ್ ನಿಮ್ಮ ಬಳಿ ಇರಬೇಕಾಗುತ್ತೆ. VM ವೆಲ್ಫೇರ್ ಸರ್ಟಿಫಿಕೇಟ್, ಪ್ರೊಫೆಷ್ನಲ್ ಅಥವಾ ಅಸೋಸಿಯೇಟ್ ಲೆವೆಲ್ ಸರ್ಟಿಫಿಕೇಟ್ ನಿಮ್ಮ ಬಳಿ ಇರಬೇಕಾಗುತ್ತೆ. ಈ ಜೊತೆಗೆ 3 ಇಯರ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇನ್ IT ಡಿಪಾರ್ಟ್ಮೆಂಟ್ನಲ್ಲಿ ನಿಮಗೆ ನಾಲೆಜ್ ಇರಬೇಕಾಗುತ್ತೆ ಮತ್ತು ಕ್ಲೌಡ್ ಮ್ಯಾನೇಜ್ಮೆಂಟ್ನ ಬಗ್ಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಮ್ಯಾನೇಜರ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಪ್ರೊಫೆಷನ್ನ ಇದರಲ್ಲಿ ಕೂಡ ನಿಮಗೆ ಸರ್ಟಿಫೈಡ್ ಇನ್ಫಾರ್ಮೇಷನ್ ಸಿಸ್ಟಮ್ ಇದು ಮತ್ತು ಸರ್ಟಿಫೈಡ್ ಇನ್ಫಾರ್ಮೇಷನ್ ಸಿಸ್ಟಮ್ ಆಡಿಟರ್ ಇದರಲ್ಲಿ ಎನಿ ಒನ್ ಕೂಡ ನೀವು ಇದರಲ್ಲಿ ಮ್ಯಾಂಡೇಟ್ರಿ ಆಗಿರಬೇಕಾಗುತ್ತೆ. ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಹಾಗೆ 3 ಇಯರ್ಸ್ ಸರ್ಟಿಫಿಕೇಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. DBA ಇದಕ್ಕೂ ಕೂಡ ಓರಲ್ ಸರ್ಟಿಫಿಕೇಟ್ ಅಸೋಸಿಯೇಟ್ ನಿಮಗೆ ಆಲ್ಮೋಸ್ಟ್ ಇದರಲ್ಲಿ 3 to 4 ಇಯರ್ಸ್ ಮಿನಿಮಮ್ ಎಕ್ಸ್ಪೀರಿಯನ್ಸನ್ನು ಕೇಳ್ತಿದ್ದಾರೆ. ಅಂದರೆ ವರ್ಕ್ ರಿಲೇಟೆಡ್ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಮತ್ತು ನೆಟ್ವರ್ಕ್ ಆಪ್ರೇಷನ್ನ ಇದಕ್ಕೂ ಕೂಡ CCNA ರೋಟೇಟಿಂಗ್ ಮತ್ತು ಸ್ವಿಚಿಂಗ್ ಈ ಬಗ್ಗೆ ನಿಮಗೆ ಸರ್ಟಿಫಿಕೇಟ್ಸ್ ಇರಬೇಕಾಗುತ್ತೆ. ಮ್ಯಾನೇಜರ್ ಅಪ್ಲಿಕೇಟ್ ಡೆವಲಪ್ಮೆಂಟ್ ಮತ್ತು ನಿಮಗೆ ಡೆವಲಪರ್ನಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಮತ್ತು ಸರ್ಟಿಫಿಕೇಟ್ಸ್ ಇರಬೇಕಾಗುತ್ತೆ. ಎಲ್ಲಾದರೂ ನೀವು ಕಂಪ್ನಿಯಲ್ಲಿ ವರ್ಕ್ ಮಾಡಿರೋವಂಥದ್ದು. ನೆಕ್ಸ್ಟ್ ಬಂದು ಮ್ಯಾನೇಜರ್ ಚಾರ್ಟರ್ಡ್ ಅಕೌಂಟಿಂಗ್ ಇದಕ್ಕೆ ಬಂದು ICIM ಎಜುಕೇಷನ್ ಮುಗಿಸಿರ್ಬೇಕಾಗುತ್ತೆ. ಸೀನಿಯರ್ ಮ್ಯಾನೇಜ್ಮೆಂಟ್ ಕ್ರೆಡಿಟ್ ಇದಕ್ಕೂ ಕೂಡ 2 ಇಯರ್ಸ್ ಗ್ರ್ಯಾಜುಯೇಷನ್ ಅಥವಾ 2 ಇಯರ್ಸ್ MBA ಫೈನಾನ್ಸ್ ಅಥವಾ MSc MMS ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಸೀನಿಯರ್ ಮ್ಯಾನೇಜ್ಮೆಂಟ್ ಫೈನಾನ್ಸ್ ಇದಕ್ಕೂ ಕೂಡ ಸೇಮ್ ಇರುತ್ತೆ. ಗ್ರ್ಯಾಜುಯೇಷನ್ ಅಥವಾ PG ಕೋರ್ಸ್ ಮುಗಿಸಿರ್ಬೇಕಾಗುತ್ತೆ ಇನ್ ಫೈನಾನ್ಸಲ್ಲಿ. ಸೀನಿಯರ್ ಮ್ಯಾನೇಜ್ಮೆಂಟ್ ಫೈನಾನ್ಸ್ ಅನಾಲಿಟಿಕ್ ಇದಕ್ಕೂ ಕೂಡ ICA ಚಾರ್ಟರ್ಡ್ ಅಕೌಂಟಿಂಗ್ ಫಿನಿಷ್ ಮಾಡಿರಬೇಕಾಗುತ್ತೆ.
ಸೀನಿಯರ್ ಮ್ಯಾನೇಜ್ಮೆಂಟ್ ಮಾಡಲ್ ವ್ಯಾಲಿಡೇಟರ್ ಇದಕ್ಕೂ ಕೂಡ CA ಅಥವಾ CFA ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ಇನ್ನು ಸೀನಿಯರ್ ಮ್ಯಾನೇಜರ್ನ IT ರಿಸ್ಕ್ ಮ್ಯಾನೇಜ್ಮೆಂಟ್ನಲ್ಲಿ ಇದರಲ್ಲಿ ನಿಮಗೆ BA ಅಥವಾ BA ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಟೆಕ್ನಾಲಜಿ ನೀವು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ಇನ್ನು ಸೀನಿಯರ್ ಮ್ಯಾನೇಜ್ಮೆಂಟ್ನ ಡೇಟಾ ಅನಾಲಿಟಿಕ್ಸ್ ಇದಕ್ಕೆ ಬಂದು CA ಅಥವಾ ಬ್ಯಾಚುಲರ್ ಡಿಗ್ರಿ ಮಾಡಿರಬೇಕಾಗುತ್ತೆ ಯಾವುದಾದ್ರು ಒಂದು, ಮತ್ತು 5 years ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ ವರ್ಕ್ ರಿಲೇಟೆಡ್ ಆಗಿ. ಇನ್ನು ಸೀನಿಯರ್ ಇದಕ್ಕೂ ಕೂಡ CA ಅಥವಾ ಇಂಜಿನಿಯರಿಂಗ್ ಇನ್ ಗ್ರ್ಯಾಜುಯೇಷನ್ ಅಥವಾ ಮಾಸ್ಟರ್ ಮುಗಿಸಿರ್ಬೇಕಾಗುತ್ತೆ. ಇದೆಲ್ಲ ನಿಮಗೆ ಸೇಮ್ ಇರುತ್ತೆ. ಮತ್ತು ಸೀನಿಯರ್ ಮ್ಯಾನೇಜರ್ ಫಾರೆಕ್ಸ್ ಡೀಲರ್ ಇದು ಕೂಡ ಗ್ರ್ಯಾಜುಯೇಷನ್ ಅಥವಾ MBA ಫಿನಿಷ್ ಮಾಡಿರಬೇಕಾಗುತ್ತೆ. ಇದಕ್ಕೆ ಬಂದು ನಿಮಗೆ 3 years ಎಕ್ಸ್ಪೀರಿಯೆನ್ಸ್ ಇದ್ದರೆ ಸಾಕಾಗುತ್ತೆ. ಮ್ಯಾನೇಜರ್ನ ವೆಲ್ತ್ ಮ್ಯಾನೇಜ್ಮೆಂಟ್ ಇದಕ್ಕೆ ಬಂದು ನಿಮಗೆ ಗ್ರ್ಯಾಜುಯೇಷನ್ ಅಥವಾ ಈಗ ನೆಕ್ಸ್ಟ್ ಬರೋಂಥದ್ರಲ್ಲಿ ನಿಮಗೆ ಆಲ್ಮೋಸ್ಟ್ ಗ್ರ್ಯಾಜುಯೇಷನ್ ಅಥವಾ MBA ಅಥವಾ PG ಕೋರ್ಸ್ ಮುಗಿಸಿದ್ರೆ ಸಾಕು, ಈ ಒಂದು ವೇಕೆನ್ಸಿಗಳಿಗೆ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ನೋಡಿ, ನಿಮ್ಗೆ ಇದೆಲ್ಲ ಒಂದು ಗ್ರ್ಯಾಜುಯೇಷನ್ ಫಿನಿಷ್ ಮಾಡಿರೋಂಥ ವೇಕೆನ್ಸೀಸ್ ಆಗಿರುತ್ತೆ. ನಿಮಗೆ ಈ ಒಂದು ಇದರಲ್ಲಿ ನಿಮಗೆ ಮಿನಿಮಮ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕಾಗುತ್ತೆ. ಸೊ ಇದೆಲ್ಲ ನಾನು ನಿಮಗೆ ಮೇನಾಗಿ ಹೇಳ್ಕೊಂಡು ಹೋಗ್ತಾಯಿದ್ದೀನಿ. ನಿಮಗೆ ಇದಕ್ಕೂ ಹೆಚ್ಚಾಗಿ ಇನ್ಫಾರ್ಮೇಷನ್ ಏನಾದರೂ ಬೇಕಂದರೆ ನಿಮಗೆ ಈ ಒಂದು ಜಾಬ್ ನೋಟಿಫಿಕೇಷನ್ ಕಳಿಸ್ಕೊಡ್ತೀನಿ, ಕ್ಲಿಯರಾಗಿ ನೋಡ್ಕೋಬೋದಾಗಿರುತ್ತೆ ನೀವು. ಇದು ಬಂದು ನಿಮಗೆ ಜಾಬ್ ರೋಲ್ಸ್, ಯಾವ ಜಾಬ್ಗೆ ಏನು ರೋಲ್ಸ್ ಅಂತ ಏನು ನೀವು ಜಾಬ್ ಮಾಡಬೇಕಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಬಂದು ಏಜ್ ಲಿಮಿಟಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡ್ತಾ ಇದ್ದು 5 years ಬಂದು SC/ST, OBCಗೆ 3 years ಮತ್ತು PWBD ಕೆಟಗರಿಗೆ 10 years. ಅಟ್ಲೀಸ್ಟ್ 5 years ಮಿಲಿಟ್ರಿಯಲ್ಲಿ ನೀವು ವರ್ಕ್ ಮಾಡಿರೋವಂಥವ್ರಿಗಾದರೆ 5 yearsವರೆಗೂ ಕೂಡ ರಿಲ್ಯಾಕ್ಸೇಷನ್, ಮತ್ತು ಪರ್ಸನ್ ಅಫೆಕ್ಟೆಡ್ ಬೈ 1984 ಇವ್ರಿಗೂ ಕೂಡ 5 yearsವರೆಗೂ ಏಜ್ ರಿಲ್ಯಾಕ್ಸೇಷನ್ ನೀಡ್ತಾ ಇದ್ದಾರೆ. ಹಾಗೆ ನಿಮಗೆ ಈ ಒಂದು ಸೆಲೆಕ್ಷನ್ ಪ್ರೊಸೆಸ್ ಬಂದು ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ ನೀವು ಕಳಿಸೋಂಥ ನೋಟಿಫಿಕೇಷನ್ಗಳ. ಅದರಲ್ಲಿ ನಿಮಗೆ ಇಂಟರ್ವ್ಯೂ ಇರುತ್ತೆ, ಮತ್ತು ರೈಟಿಂಗ್ ಟೆಸ್ಟ್ ಇರುತ್ತೆ, ಮತ್ತು ಆನ್ಲೈನ್ ಟೆಸ್ಟ್ ಇರುತ್ತೆ. ರೈಟಿಂಗ್ ಟೆಸ್ಟಲ್ಲಿ ನಿಮಗೆ ಇಂಗ್ಲೀಷ್ ನಾಲೆಜ್ ಮತ್ತು ಪ್ರೊಫೆಷ್ನಲ್ ನಾಲೆಜ್ ಮತ್ತು ರೀಸನಿಂಗ್ ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ನ ಬಗ್ಗೆ ನಿಮಗೆ 120 ಕ್ವಶನ್ಸ್ ಅನ್ನೋದಿದ್ದು ನಿಮಗೆ 180 ಮಾರ್ಕ್ಸ್ಗೆ ಇರುತ್ತೆ. ಇದು ನಿಮಗೆ ಇಂಗ್ಲೀಷ್ ಆಗಿ ಹಿಂದಿ ಲ್ಯಾಂಗ್ವೇಜ್ ಎರಡು ಲ್ಯಾಂಗ್ವೇಜಲ್ಲಿ ನಿಮಗೆ ಎಕ್ಸಾಮನ್ನು ನೀಡಲಾಗ್ತಾಯಿದ್ದು 2 hours ನಿಮಗೆ ಎಕ್ಸಾಮನ್ನು ಕಂಪ್ಲೀಟ್ ಮಾಡೋಕ್ಕೆ ನಿಮಗೆ ಟೈಮನ್ನು ನೀಡಲಾಗುತ್ತೆ. ಹಾಗೆ ಪ್ರತಿಯೊಂದು ರಾಂಗ್ ಆನ್ಸರ್ಗೂ ಕೂಡ 0.25 ಮಾರ್ಕ್ಸ್ನ ಕಟ್ ಮಾಡಲಾಗುತ್ತೆ. ಮತ್ತು ನಿಮಗೆ ಟೋಟಲ್ ಇಂಟರ್ವ್ಯೂ ಮಾರ್ಕ್ಸ್ ಬಂದು ನಿಮಗೆ 100 ಮಾರ್ಕ್ಸ್ಗೆ ನೀಡಲಾಗುತ್ತೆ. ಮತ್ತು ಮಿನಿಮಮ್ ಕ್ವಾಲಿಫೈ ಆಗೋದಕ್ಕೆ ನೀವು ಟೆಸ್ಟ್ ಮತ್ತು ಇಂಟರ್ವ್ಯೂದಲ್ಲಿ ಯಾರೆಲ್ಲ ರಿಸರ್ವ್ ಕ್ಯಾಟಗರಿ ಇರ್ತೀರೋ ಅವ್ರಿಗೆ 40%, ಯಾರೆಲ್ಲ ರಿಸರ್ವ್ ಕ್ಯಾಟಗರಿ ಇರ್ತೀರೋ ಅವ್ರಿಗೆ 35% ನಿಮಗೆ ಮಾರ್ಕ್ಸನ್ನು ತೊಗೋಬೇಕಾಗಿರುತ್ತೆ. ಇನ್ನು ಫೈನಲ್ ಮೆರಿಟ್ ಲಿಸ್ಟ್ನ ನಿಮಗೆ ಎಕ್ಸಾಮ್ ಹಾಗೆ ನಿಮ್ಮ ಇಂಟರ್ವ್ಯೂಯಲ್ಲಿ ಹೇಗೆ ಪರ್ಫಾರ್ಮ್ ಮಾಡಿರ್ತೀರೋ ಅನ್ನೋದ ಮೇಲೆ ಫೈನಲ್ ಮೆರಿಟ್ ಲಿಸ್ಟ್ನ ಪ್ರಿಪೇರ್ ಮಾಡಲಾಗುತ್ತೆ. ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಫೀಸ್ನ ನೀವು 175 rupees, ಇದು ನಿಮಗೆ ಓನ್ಲಿ ಇಂಟಿಮೇಷನ್ ಚಾರ್ಜಸ್ ಆಗಿದ್ದು SC/ST PWBD ಕೆಟಗರಿಗೆ ಇರುತ್ತೆ. ಇದರಲ್ಲಿ ಇನ್ಕ್ಲೂಡಿಂಗ್ GST ಆಗಿರುತ್ತೆ. ಇನ್ನು 1000 rupees ಬಂದು ಇನ್ನು ಉಳಿದಂಥ ಎಲ್ಲ ಕೆಟಗರಿಗೆ 1000 rupees ಪೇ ಮಾಡಬೇಕಾಗಿದೆ. ನಾನ್ ರಿಫಂಡಬಲ್ ಅಮೌಂಟ್ ಆಗಿರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂಥವ್ರು www.indianbank.bank ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ನೀವು ಅಪ್ಲೈ ಮಾಡೋಂಥ ಸಮಯದಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಗೆ ಇಮೇಲ್ ಐಡಿನ ಕ್ಲಿಯರ್ ಆಗಿರೋವಂಥದ್ದು ನೀಡಿ. ಹಾಗೆ ನಿಮ್ಮ ಅಪ್ಲಿಕೇಶನ್ ಪೇ ಮಾಡಿದಾದ್ಮೇಲೆ ನಿಮ್ಮ ಪೇಮೆಂಟ್ನ ಪೇ ಮಾಡಿದಾದ್ಮೇಲೆ ಈ ರಿಸಿಪ್ಟ್ ಬರೋವಂಥದ್ದು ನೀವು ಪ್ರಿಂಟೆಡ್ ತೊಗೊಂಡು ಇಟ್ಕೊಳ್ಳಿ ರೆಫರೆನ್ಸ್ಗೋಸ್ಕರ. ಹಾಗೆ ನಿಮಗೆ ಯಾವಾಗ ಎಕ್ಸಾಮು ಏನು ಕತೆ ಅನ್ನೋದನ್ನೆಲ್ಲ ನಿಮಗೆ ವೆಬ್ಸೈಟಲ್ಲಿ ನೋಡ್ಕೋಬೋದಾಗಿರುತ್ತೆ, ಅಥವಾ ನಿಮ್ಮ ಇಮೇಲ್ ಐಡಿಗೆ ಮೆಸೇಜ್ ಬರುತ್ತೆ, ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಬಂದು ನಿಮಗೆ 28 to 30 ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನೋದು ಸಿಗುತ್ತೆ ನಿಮಗೆ ಸ್ಟೇಟ್ಸಲ್ಲಿ. ಇದು ನಮ್ಮ ಕರ್ನಾಟಕದಲ್ಲಿ ನಿಮಗೆ ಬೆಂಗಳೂರು, ಹುಬ್ಳಿ, ಧಾರವಾಡ, ಮೈಸೂರು, ಬ್ಯಾಂಗ್ಳೂರು ಮತ್ತು ಶಿವಮೊಗ್ಗದಲ್ಲಿ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನೋದು ಇರುತ್ತೆ. ಸೊ ಇದಾಗಿರುತ್ತೆ ಇವತ್ತು ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ಹುದ್ದೆಯ ನೋಟಿಫಿಕೇಷನ್ ಬೇಕು ಅಂದರೂ ಕೂಡ ಮೆಸೇಜ್ ಮಾಡಿ, ನಾನು ನಿಮಗೆ ವಾಟ್ಸಪ್ ಅಥವಾ ಟೆಲಿಗ್ರಾಮಲ್ಲಿ ಕಳಿಸ್ಕೊಡ್ತೀನಿ.
ಸೊ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಿಮ್ಗೆ ಏನೋ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ.